ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಸೆಕೆಂಡ್ ಡೇ ಕೂರ್ಗಲ್ಲಿ. ಫಸ್ಟ್ ಡೇ ನಾನು ಎಲ್ಲೆಲ್ಲಿ ಹೋಗಿದ್ದೆ, ಯಾವ ಪ್ಲೇಸ್ ಹೋಗಿದ್ದೆ ಅಂತ ಎಲ್ಲ ವಿಡಿಯೋ ಹಾಕಿದ್ನಿ. ಸೊ ಹೋಪ್ ಎಲ್ಲರೂ ನೋಡಿದ್ದೀರಾ. ಇನ್ನೂ ಯಾರ್ಯಾರು ನೋಡಿಲ್ಲ ಸೊ ಬೇಗ ಹೋಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಸೆಕೆಂಡ್ ಡೇ ಇದು ಎಂಡ್ವರೆಗೂ ನೋಡ್ತಾ ಇರಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನೇನು ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ಬೇಗನೆ ಎದ್ದೇಳಬೇಕಿತ್ತು, ಬೆಳಗ್ಗೆ 5 ಗಂಟೆ 5:30, ಬಟ್ ಇವಾಗ 6 ಗಂಟೆ 6:30 ಆಗಿದೆ ಅನ್ಕೊಂತೀನಿ. ಸೊ ಜೀಪ್ ಏನು ಕಾಣ್ತಾ ಇದೆ, ಇದನ್ನೇ ನಾವು ಬುಕ್ ಮಾಡಿದ್ವಿ ಆ ಪ್ಲೇಸಿಗೆ ಹೋಗೋದಕ್ಕೆ. ಅಲ್ಲಿ ಸ್ವಲ್ಪ ಬೇಗನೆ ಹೋದರೆ ತುಂಬ ಚೆನ್ನಾಗಿರೋ ಒಂದು ವ್ಯೂನ ನೋಡ್ಬೋದು ಅಂತ. ಸೊ ಅದಕ್ಕೆ ಬೇಗನೆ ಹೋಗ್ತಾ ಇದ್ದೀವಿ. ತಿಂಡಿ ಎಲ್ಲ ಏನಾಗಿಲ್ಲ, ಬಂದಮೇಲೆ ಮಾಡ್ಕೊಂಡ್ರಾಯ್ತು ಅಂತ. ಹಾಗೆ ಸ್ವಲ್ಪ ಬರೋವಾಗ ಟೀ ಕುಡ್ಕೊಂಡು ಬರ್ತಾ ಇದ್ವಿ. ಮಗು ಬೇರೆ ಇದೆಯಲ್ಲ, ಅವಳಿಗೆ ಬೇರೆ ಹಾಲು ತೊಗೋಬೇಕು. ಹಾಲು ಕುಡಿಸ್ಕೊಂಡು ಹಾಗೆ ಹೋದ್ರಾಯ್ತು ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲ ಏನಾದರೂ ತಿಂಡಿ ಏನಾದರೂ ಇದ್ದರೆ ತಿಂತಾಳೆ, ಅದೇನು ಪ್ರಾಬ್ಲಮ್ ಇಲ್ಲ. ಹೆಂಗೋ ಮೇಂಟೈನ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಿಮಗಂತೂ ತುಂಬ ಚೆಂದಾಗಿರೋ ರೋಡ್ ಕಾಣಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಹೋಗ್ತಾ ಹೋಗ್ತಾ ತುಂಬ ಕೆಟ್ಟದಾಗಿರೋ ರೋಡ್ ಅಂತಲೇ ಹೇಳ್ಬೋದು, ಅಷ್ಟೊಂದು ಕೆಟ್ಟದಾಗಿರುತ್ತೆ. ಬಟ್ ಅಲ್ಲಿ ಆ ಪ್ಲೇಸಲ್ಲಿ ಈ ಥರನೇ ಇದೆ ಅಂತ ನಾನು ಅಂದ್ಕೊತೀನಿ. ಆ ಥರ ಇದ್ರೇ ಅಲ್ಲಿ ಹೋಗೋದಕ್ಕೆ ಮಜಾ ಒಂಥರ, ಏನೋ ಒಂಥರ ಎಂಜಾಯ್ಮೆಂಟ್ ಸಿಗುತ್ತೆ. ಸೊ ಆ ಪ್ಲೇಸ್ ಬಂದುಬಿಟ್ಟು ಎಲ್ರಿಗೂ ಗೊತ್ತೇ ಇರೋದೆ ಮುಗಿಲ್ಪೇಟೆ ಅಂತ. ತುಂಬ ಒಂದು ಸುಂದರವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಗಾಳಿಪಟ ಮೂವಿ ಎಲ್ಲರೂ ನೋಡಿರ್ತೀರ ಆ ಪ್ಲೇಸ್. ಸುತ್ತಮುತ್ತ ಮಾತ್ರ ಇಷ್ಟು ಚೆನ್ನಾಗಿರೋ ಗ್ರೀನ್ರಿ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೋಗೋದಕ್ಕೆ. ಒಂಥರ ಒಂದು ಎಂಜಾಯ್ಮೆಂಟ್ ಅಂತೂ ಖಂಡಿತ ಸಿಗುತ್ತೆ ಟ್ರಾವೆಲ್ ಮಾಡುವಾಗ. ಬಟ್ ರೋಡ್ ಮಾತ್ರ ಹೋಗ್ತಾ ಹೋಗ್ತಾ ತುಂಬ ಖರಾಬ್ ರೋಡ್ ಅಂತಲೇ ಹೇಳ್ಬೋದು, ಅಷ್ಟೊಂದು ಇದೆ. ಬಟ್ ಅಲ್ಲಿ ನಾವು ಯಾವುದು ತೋರಿಸಿದೆ ಅಲ್ಲ ಗಾಡಿನ, ಅದು ಆ ಥರದ್ದು ಮಾತ್ರ ಅಲ್ಲಿ ಹೋಗೋದು. ಅಲ್ಲಿ ಇಷ್ಟಂತ ಚಾರ್ಜ್ ಇರುತ್ತೆ, ಚಾರ್ಜ್ ಕೊಟ್ಬಿಟ್ಟು ಆ ಗಾಡಿನ ಬುಕ್ ಮಾಡಿಬಿಟ್ರೆ ಅವ್ರು ಕರ್ಕೊಂಡು ಹೋಗಿ ಆಮೇಲೆ ಮತ್ತೆ ತಿರ್ಗಾ ವಾಪಸ್ ಕರ್ಕೊಂಡು ಬರ್ತಾರೆ. ಅದಕ್ಕೆ ನಾವು 3000 ಪೇ ಮಾಡಿದ್ವಿ. ಸೊ ಆ ಒಂದು ಗಾಡೀಲಿ 6 ಮೆಂಬರ್ಸ್ ಫಿಟ್ ಆಗ್ತೀವಿ. ಸೊ ಇನ್ನು ಅದಕ್ಕಿಂತ ದೊಡ್ಡದು ಸಿಗುತ್ತೆ ಅಂತೆ, ಬಟ್ ನಮಗೆ ಇಷ್ಟು ಸಾಕು ಅಂತ ನಾವು ಇದನ್ನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಆ ರೋಡೆಲ್ಲ ಹಂಗೆ ಇರೋದ್ರಿಂದ ಸೊ ಅಷ್ಟು ಕೊಡ್ಬೋದು ಅಂತ ನನಗನ್ಸುತ್ತೆ. ಸೊ ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಕೂಡಕ್ಕೂ ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದಲ್ಲಿ ಒಂಥರ ಡಾನ್ಸ್ ಮಾಡ್ದಂಗೆ ಆಗುತ್ತೆ ಗಾಡೀಲಿ. ಬಟ್ ಪ್ಲೇಸ್ ಮಾತ್ರ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಐ ಥಿಂಕ್ 1 ಅವರ್ ಮೇಲೇ ಆಗುತ್ತೆ, ಅದು 1 ಅವರ್ ಆಗುತ್ತೋ ಅಷ್ಟೊಂದು ಕರೆಕ್ಟಾಗಿ ನಾನು ಅಬ್ಸರ್ವ್ ಮಾಡಲಿಲ್ಲ. ಬಟ್ ಆ ರೋಡ್ ಹಂಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಜರ್ನಿ. ಮಳೆದು ಆಯ್ತಂದ್ರೆ ಭಾಳ ತ್ರಾಸಾಗ್ಬೋದು ಹೋಗೋಕ್ಕೆ. ಬಟ್ ಅವತ್ತು ನಾವು ಹೋಗೋದು ಲಕ್ಕಿ ಅಂತ ಹೇಳ್ಬೋದು, ಅವತ್ತು ಮಳೆ ಇರಲಿಲ್ಲ. ಆ್ಯಕ್ಚುಲಿ ನಾವು ಹೋಗುವಾಗ ಫುಲ್ ಜಾಕೆಟು ಅದು ಸ್ಕಾರ್ಫ್ ಇದು ಅಂತ ಎಲ್ಲ ತೊಗೊಂಡು ಹೋಗಿದ್ವಿ. ಬಟ್ ಅವತ್ತು ಅಲ್ಲಿ ಅಷ್ಟೊಂದು ಚಳಿನೂ ಇರಲಿಲ್ಲ, ಮಳೆನೂ ಇರಲಿಲ್ಲ, ಸೇಫ್ ಅಂತಲೇ ಹೇಳ್ಬೋದು ನಾವು ಅವತ್ತು. ಬಿಸಿಲು ಇತ್ತು ಚಳಿ ಇಲ್ಲಂತಲ್ಲ, ಬಟ್ ಓಕೆ, ಆಗ ಮೇಂಟೈನ್ ಮಾಡ್ಬೋದು ಆ ಥರ ಇತ್ತು. ನಮ್ಮ ಬೇಬಿ ಕೂಡ ಇತ್ತಲ್ಲ, ಸೊ ನಮಗೂ ಖುಷಿ ಆಯಿತು, ಏನಿಲ್ಲಪ್ಪ ಆರಾಮಾಗಿ ಸುತ್ತಾಡ್ತಾಳೆ ಅವಳು ಅಂತ. ಎಸ್, ಈಗ ನಾವು ರೀಚ್ ಆಗೇವಿ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಅಲ್ಲಿ ಭಾಳ ಜನನೇ ಇದ್ದರು. ನಾವು ಹೋಗುವಾಗ ನೋಡ್ತಾ ಇದ್ದು, ಹೋಗುವಾಗನೇ ಸುಮಾರು ಜನ ನಾವು ಹೋಗುವಾಗ ಹೊರಗಡೆ ಬರ್ತಾಯಿದ್ರು. ಸೊ ಯಪ್ಪ ನಾವು ಎಷ್ಟು ಲೇಟಾಗಿ ಬಂದುಬಿಟ್ವಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಓಕೆ, ಅಷ್ಟೊಂದೇನು ಲೇಟ್ ಆಗಿರಲಿಲ್ಲ. ಸೊ ಯಾವ ಥರ ಇದೆ ಅಂತ ನೋಡ್ಬೋದು. ಈ ಥರ ಮೇಲೆ ಹತ್ಕೊಂಡು ಹೋಗೋದಿದೆ ಅಲ್ಲಿ ಎಲ್ಲ. ಸೊ ಇದೆಲ್ಲ ನೀವು ಗಾಳಿಪಟ ಮೂವಿಲಿ ನೋಡಿ ತುಂಬ ಜನ ಹೋಗಿರ್ತೀರ, ತುಂಬ ಜನ ಹೋಗಿರೋದಿಲ್ಲ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆರಾಮಾಗಿ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು. ಆ ಥರ ಏನು ಡೇಂಜರ್ ಆ ಥರ ಏನಿಲ್ಲ, ಬಟ್ ನಮ್ಮ ಸೇಫ್ಟಿಯಾಗಿ ನಾವಿರೋದು ಒಳ್ಳೆಯದು ಅಂತ. ಆಬ್ವಿಯಸ್ಲಿ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ತೊಗೊಳೋದನ್ನು ಯಾರೂ ಮರೆಯೋದಿಲ್ಲ. ಇತ್ತೀಚೆಗಂತೂ ತುಂಬ ಫೇಮಸ್ ಆಗಿಬಿಟ್ಟಿದೆ. ಎಲ್ಲಿ ಹೋಗಿ ಯಾವ ಪ್ಲೇಸಲ್ಲಿ ಹೋಗಿ ಫೋಟೋಸ್ ವಿಡಿಯೋ ಬೇಕೇ ಬೇಕು, ಅದೆಲ್ಲ ಒಂಥರ ಮೆಮ್ರೀಸ್ ಅಲ್ವಾ. ಸೊ ತೊಗೊಳ್ಳೇಬೇಕು. ನಾಳೆ ನಮ್ಗೆ ನೋಡಿದಾಗ ನಾವು ಇಲ್ಲಿ ಹೋಗಿದ್ವಿ ಅಂತ ಹೇಳೋಕ್ಕೆ ಚೆನ್ನಾಗಿರುತ್ತೆ ತೋರಿಸ್ಕೊಂಡು. ಸೊ ಆ ಥರ ನಾವು ಫೋಟೋಸ್ ವಿಡಿಯೋಸ್ ಅಂತ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಹೋದ ತಕ್ಷಣ ನನ್ನ ಬ್ಯಾಗ್ ಜಿಪ್ ಕಿತ್ತೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ, ಹಾಗೆ ಕ್ಯಾರಿ ಮಾಡಿದ್ದೆ.
ಸೊ ನೆಕ್ಸ್ಟ್ ನಾವು ಬಂದಿದ್ದ ಪ್ಲೇಸು ಬ್ರಿಡ್ಜ್ ಆಫ್ ಕೂರ್ಗ್. ಇದು ಗ್ಲಾಸಿಂದ ಮಾಡಿದ್ದಾರೆ ಈ ಬ್ರಿಡ್ಜ್ನ. ಸೊ ತುಂಬ ರಶ್ ಇತ್ತು ಆ್ಯಕ್ಚುಲಿ ಸಂಡೇ ವೀಕೆಂಡ್ ಅಂತ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಎಲ್ಲ ಬಂದುಬಿಟ್ಟಿದ್ರು. ರಶ್ ತುಂಬ ಇತ್ತು ಬಟ್ ಚೆನ್ನಾಗಿದೆ. ಇದು ನೋಡಿ ಗ್ಲಾಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ವಾಕಿಂಗ್ ಮಾಡ್ಬೋದು, ಫೋಟೋಸ್ ವಿಡಿಯೋಸ್ ಕೂಡ ಮಾಡ್ಕೊಂಡು ಜಾಸ್ತಿ ಟೈಮಿಗೆ ಕೊಡಲ್ಲ. ಓಕೆ, ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಪ್ಲೇಸು ಟಿಬೇಟಿಯನ್ ಮಾನ್ಸ್ಟರಿ ಅಂತ ಹೇಳ್ತಾರೆ, ಗೋಲ್ಡನ್ ಟೆಂಪಲ್ ಇನ್ ಕೂರ್ಗ್ ಅಂತ ಹೇಳ್ತಾರೆ. ಇದು ಎಲ್ಲ ಟಿಬೇಟಿಯನ್ಸೇ ಜಾಸ್ತಿ ಇಲ್ಲಿ. ತುಂಬ ಒಳ್ಳೆ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಪೇಂಟಿಂಗ್ಸ್ ಆಗಲಿ ಎಲ್ಲ ಆರ್ಕಿಟೆಕ್ಚರ್ ತುಂಬ ಚಲೋ ಐತಂತಲೇ ಹೇಳ್ಬೋದಾ. ತುಂಬ ಅಂದರೆ ತುಂಬ ಡೆಕೋರೇಟಿವ್ ಆಗಿತ್ತು, ನೋಡೋದಕ್ಕೆ ಒಂಥರ ಚಲೋ ಅನಿಸಿತ್ತು ನನಗಂತೂ. ಸೊ ಎಸ್ ಗಾಯ್ಸ್, ಹೇಗೆ ಅನ್ನಿಸ್ತು ನನ್ನ ಈ ಒಂದು ವಿಡಿಯೋ? ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಹಾಗೆ ಶೇರ್ ಮಾಡ್ತಾಯಿರಿ. ಟಿಲ್ ದೆನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.